SK Super TMT, the long life TMT. ನೇಮಕಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಈ ಮೂಲಕವಾಗಿ 56,432 ಹುದ್ದೆಗಳು ನೇರ ನೇಮಕಾತಿ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದೆ. ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿ ಸರ್ಕಾರದ ಆದೇಶ ಹೊರಬಿದ್ದಿದ್ದು 56,432 ಹುದ್ದೆಗಳಿಗೆ ನೇರ ನೇಮಕಾತಿ ಕೈಗೊಳ್ಳುವಂತೆ ಸೂಚಿಸಿದೆ. ನೇಮಕಾತಿ ಪ್ರಾಧಿಕಾರ ಇಲಾಖೆಗಳಿಗೆ ಸರ್ಕಾರದಿಂದ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ಮೊನ್ನೆ ಒಳ ಮೀಸಲಾತಿ ಹಂಚಿಕೆಯನ್ನ ಸರ್ಕಾರ ಮಾಡಿತ್ತು. ಶೇಕಡ 5.25ರಷ್ಟು ಎರಡು ಅಂದರೆ ಪ್ರವರ್ಗ ಎ ಮತ್ತು ಪ್ರವರ್ಗ ಬಿಗೆ, 4.5ರಂತೆ ಪ್ರವರ್ಗ ಸಿಗೆ ಹಂಚಿಕೆಯನ್ನ ಮಾಡಲಾಗಿತ್ತು. ಈಗ ಅದರ ಆಧಾರದ ಮೇಲೆ ನೇಮಕಾತಿ ಆದೇಶವನ್ನ ಮಾಡಿದೆ. ಹಿಂದಿನ ಆದೇಶವನ್ನ ಹಿಂಪಡೆದು ಹೊಸ ಅಧಿಸೂಚನೆಯನ್ನ ಸರ್ಕಾರ ಈ ಮೂಲಕವಾಗಿ ಹೊರಡಿಸಿದೆ. ನೇಮಕಾತಿಗಳಲ್ಲಿ ಹಾಗಾದ್ರೆ ಒಳ ಮೀಸಲಾತಿ ಜಾರಿ ಹೇಗೆ? ದಲಿತ ಎಡಗೈ ಪ್ರವರ್ಗ ಎ 5.25% ಮೀಸಲಾತಿಯನ್ನ ಕಲ್ಪಿಸಲಾಗಿದ್ದು, ಆ ಪ್ರಕಾರವಾಗಿಯೇ ಅವರಿಗೆ ಹುದ್ದೆಯನ್ನ ನೇಮಕ ಮಾಡಲಾಗುತ್ತೆ. ದಲಿತ ಬಲಗೈ ಪ್ರವರ್ಗ ಬಿ ಅವರಿಗೂ ಕೂಡ ಹೇಗೆ ಹಂಚಿಕೆ ಆಗುತ್ತೋ ಅದೇ ರೀತಿಯಲ್ಲಿ ಬಿಗೂ ಹಂಚಿಕೆ ಆಗುತ್ತೆ. 5.25% ಮೀಸಲಾತಿ. ಅಲೆಮಾರಿ, ಅರೆ ಅಲೆಮಾರಿ, ಸ್ಪೃಶ್ಯ ಜಾತಿಗಳಿಗೆ ಪ್ರವರ್ಗ ಸಿ ಅಂತ ಕನ್ಸಿಡರ್ ಮಾಡಿದ್ದು, ಶೇಕಡ 4.5ರಷ್ಟು ಅವರಿಗೆ ಹಂಚಿಕೆ ಮಾಡಲಾಗಿತ್ತು. ಅದರ ಆಧಾರದ ಮೇಲೆ ಮೀಸಲಾತಿಯಲ್ಲಿ ಅವರಿಗೆ ನೇಮಕಾತಿ 4.5% ಸಿಗುತ್ತೆ. ಇದೇ ಪ್ರಮಾಣದಂತೆ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಶೇಕಡ 20ರಷ್ಟು ಹುದ್ದೆ ಮೀಸಲಿಡಬೇಕಂತೆ. ಶೇಕಡ 20ರಷ್ಟು ಹುದ್ದೆಯನ್ನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಆ ಹುದ್ದೆ 20% ಏನಿರುತ್ತೆ ಅದನ್ನ ಮೀಸಲಿರಿಸಬೇಕು ಅನ್ನೋದು ಸರ್ಕಾರ ಕೊಟ್ಟಿರುವಂತಹ ಸೂಚನೆ. ಆ ಜಾತಿಯವರು ಲಭ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಸಿಯ ಇತರೆ ಜಾತಿಗಳೇನಿರುತ್ತೆ ಅವರಿಗೆ ಅದರ ಹಂಚಿಕೆ ಆಗಬೇಕು ಅನ್ನುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದೆ. 400 ಬಿಂದುಗಳ ರೋಸ್ಟರ್ ಪದ್ಧತಿಯನ್ನ ಅನುಪಾಲಿಸಬೇಕು ಅಂತ ಸ್ಪಷ್ಟಪಡಿಸಲಾಗಿದ್ದು, ಈ ಮೂಲಕವಾಗಿ ಶೇಕಡ 3ಕ್ಕಿಂತ ಕಡಿಮೆ SC ಬಿಂದುಗಳು ಲಭ್ಯವಾಗುತ್ತಿಲ್ಲದಿದ್ದಲ್ಲಿ ಅವರಿಗೂ ಕೂಡ ಪರ್ಯಾಯ ಏನು ಅನ್ನೋದನ್ನ ಹೇಳಿದೆ. ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಗಳನ್ನು SC ಸಾಮಾನ್ಯ ಅಂತ ಪರಿಗಣನೆ ಮಾಡಲಾಗುತ್ತೆ ಅಂತ ಸರ್ಕಾರ ನೇಮಕಾತಿ ಒಳ ಮೀಸಲಾತಿ ಜಾರಿಯ ಕುರಿತಾಗಿ ಅಧಿಸೂಚನೆಯನ್ನ ಹೊರಡಿಸಿದೆ.